ಇದು ನಮ್ಮ ಫ್ಯಾಮಿಲಿಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ. ನಾನು ಮನೆ ಕೊಡೋದು, ನೀವು ಕಿಡ್ನಿ ಕೊಡೋದು ಎರಡು ಒಂದೇನಾ ಡ್ಯಾಡಿ? ನನಗಿಂತ ನೀನೇ ಜಾಸ್ತಿ ಮಾಡಿರೋದು. ಚಿಕ್ಕ ವಯಸ್ಸಲ್ಲೇ ಫ್ಯಾಮಿಲಿ ಬಗ್ಗೆ ಯೋಚನೆ ಮಾಡಿದ್ಯಾ? ನೀನು ಗ್ರೇಟ್ ರಾಕಿ. ಇಲ್ಲ ಡ್ಯಾಡಿ, ನೀವೇ ಗ್ರೇಟು. ನೀವೇ ನನ್ನ ಹೀರೋ, ನನ್ನ ಸೂಪರ್ ಸ್ಟಾರ್ ನೀವು. ನೀನು ನನ್ನ ಲಿಟಲ್ ಸ್ಟಾರ್. ಮತ್ತೆ ಮಮ್ಮಿ? ಮಮ್ಮಿ ಹೋಮ್ಲಿ ಸ್ಟಾರ್, ನಮ್ಮೆಲ್ಲರಿಗಿಂತ ಹೆಚ್ಚು. ನೀವು ಕಿಡ್ನಿ ಕೊಟ್ಟಿರೋದಕ್ಕೆ ಅಕ್ಕ ಮತ್ತೆ ಭಾವ ತುಂಬ ಬೇಜಾರು ಮಾಡ್ಕೊಂಡ್ರು. ಅಖಿಲ್ ಹಾರಿಕಾ ಏನನ್ಕೊಂಡಿದಾರೋ ಏನೋ. ಅಭಿಯಣ್ಣ ಕಿಡ್ನಿ ಡೊನೇಟ್ ಮಾಡಿರೋದನ್ನು ಕೇಳಿ ನನಗೆ ತುಂಬ ಶಾಕ್ ಆಯಿತು ಹರಿಕಾ. ನನಗೂ ಶಾಕ್ ಆಯ್ತು ಅಖಿಲ್. ನನಗೇನು ಶಾಕ್ ಆಗಿಲ್ಲ. ಇಂಥದ್ದೇನೋ ನಡೆದಿರುತ್ತೆ ಅಂತ ನಾನು ಮೊದಲೇ ಅನ್ಕೊಂಡಿದ್ದೆ. ಏನು ಅನ್ಕೊಂಡಿದ್ದೆ? ಇನ್ನೇನು, ಕೆಲ್ಸ ಇಲ್ಲ, ವ್ಯಾಪಾರನೂ ಇಲ್ಲ, 20 ಲಕ್ಷ ಸಾಲ ಹೇಗ್ ತೀರಿಸ್ತಾನೆ? ಆ ಸಾಲದವ್ರು ಬೇರೆ ಕುತ್ತಿಗೆ ಮೇಲೆ ಬಂದು ಕುತ್ಕೊಂಡ್ಬಿಡ್ತಿದ್ರು. ಇಂಥ ಸಮಯದಲ್ಲಿ ಯಾರೇ ಆದ್ರೂ ತಮ್ಮನ್ ತಾವು ಮಾರ್ಕೊಳಕ್ಕೆ ಸಿದ್ಧವಾಗಿರ್ತಾರೆ. ಆದ್ರೂ ಕಿಡ್ನಿ ಮಾರೋದು ಅಂದ್ರೆ ಏನು ನೆನೆಸ್ಕೊಂಡ್ರೇನೆ ಒಂಥರ ಆಗುತ್ತೆ. ನೀವಿಬ್ರು ಏನಾದ್ರೂ ಬೇಜಾರ್ ಮಾಡ್ಕೋತಾ ಇದ್ದೀರಾ ಹೇಗೆ? ನನಗ್ಯಾಗೋ ನಿಜವಾಗ್ಲೂ ಬೇಜಾರಾಗ್ತಿದತ್ತೆ. ಹಾ, ನೀವ್ ಹಿಂಗ್ ಫೀಲ್ ಆಗ್ಬೇಕು ಅಂತಾನೆ ಅವನ್ ಹಾಗ್ ಮಾಡಿದ್ದು. ಹಾ, ಏನ್ ಹೇಳ್ತಿದ್ಯಾ ಆಂಟಿ? ನಿಮ್ಗಿನ್ನೂ ಅರ್ಥ ಆಗಿಲ್ವಾ? ಇದೊಂದು ಕುತಂತ್ರ. ಕುತಂತ್ರನಾ? ಸಾಲ ತೀರ್ಸೋದಿಕ್ಕೆ ಕಿಡ್ನಿ ಮಾರಿದಾನೆ ಅಂತ ಗೊತ್ತಾಗಿ ನಾವೆಲ್ಲ ಅಭಿ ಮೇಲೆ ಕರುಣೆ ತೋರಿಸ್ತೀವಲ್ಲ, ಅದನ್ನ ಅಭಿವಸು ಎನ್ಕ್ಯಾಶ್ ಮಾಡ್ಕೊಳಕ್ ನೋಡ್ತಿದ್ದಾರೆ. ಯಾವ ತರ ಎನ್ಕ್ಯಾಶ್ ಮಾಡ್ಕೋತಾರೆ? ಕಿಡ್ನಿ ಕೊಟ್ಟಿದ್ದೀನಿ ಅನ್ನೋ ನೆಪ ಹೇಳಿ ಈ ಮನೇಲಿ ನಿಮ್ ಭಾಗನ ಬಿಟ್ಕೊಡಿ ಅಂತಾನೆ. ಅಯ್ಯೋ ಪಾಪ ಅಂತ ನೀವು ಆ ಭಾಗನ ಬಿಟ್ಕೊಡ್ತೀರಾ? ಅಂದ್ರೆ 20 ಲಕ್ಷ ಬಂಡವಾಳ ಹಾಕಿ ಕೋಟಿ ಬೆಲೆ ಬಾಳೋ ಮನೇನ ಅವರು ಹೊಡಿಯಕ್ ನೋಡ್ತಿದ್ದಾರೆ. ಕಿಡ್ನಿ ಕೊಟ್ಟಿರೋದ್ರಲ್ಲಿ ಇಷ್ಟು ದೊಡ್ಡ ಸಂಚಿದ್ಯಾ? ಆರ್ಗನ್ ಡೊನೇಟ್ ಮಾಡೋದು ಪುಣ್ಯ ಅನ್ಕೊಂಡಿದ್ದೆ, ಇದು ವ್ಯಾಪಾರ ಅಂತಾಯ್ತು. ಅದಕ್ಕೆ ಅವನ್ ಸತ್ರು ನಿಮ್ ಭಾಗ ಮಾತ್ರ ಬಿಟ್ಕೊಡ್ಬೇಡಿ, 1 ರೂಪಾಯಿನೂ ಕೊಡ್ಬೇಡಿ. ಇಷ್ಟೆಲ್ಲ ಗೊತ್ತಾದ್ಮೇಲೂ ಯಾಕೆ ಕೊಡ್ಲಿ? ನಿಜವಾಗ್ಲೂ ಅಭಿಯಣ್ಣ ಸತ್ರು ನಾನು ಕೊಡಲ್ಲ. ಅಖಿಲ್, ಏನೋ ಬೊಗಳ್ತಾ ಇದೆಯಾ ನೀನು? ಯಾರೋ ಸೈಲಿ ಅಂತಿದ್ಯಾ ನೀನು? ನೀನ್ ನಿಜವಾಗ್ಲೂ ಮನುಷ್ಯನ? ಏನ್ ಮಾಡಿದ್ರು ಪಾಪ ಬರಲ್ಲ ಕಣೋ. ನೀನ್ ಕೂತಾಕ್ಬಿಡ್ತೀನಿ, ಸಾಯಿಸ್ಬಿಡ್ತೀನಿ. ಭಾವ ಅವ್ರನ್ನ ಬಿಟ್ಬಿಡಿ. ಏ ದೊಡ್ಡನೆ ಸಾಕೋ, ಏನ್ ಮಾಡ್ತಿದ್ಯಾ? ನೀನ್ ಯಾಕಣ್ಣ ಇಷ್ಟೊಂದು ಎಮೋಷನಲ್ ಆಗಿದ್ಯಾ? ಅಬ್ಬಿ ನಿನ್ಗೂ ಅಣ್ಣ ಆಗ್ಬೇಕು. ನಿನ್ ಗನ್ನ ಹಾಕಿರೋ ದೇವ್ರು ಈ ಕುಟುಂಬಕ್ಕೋಸ್ಕರ ಅವ್ನ್ ರಕ್ತ ಮಾಂಸನೇ ಮಾಡ್ತಾ ಇದ್ದಾನೋ? ಕುಟುಂಬಕ್ಕೋಸ್ಕರ ಅಂತ ನಮ್ಮನ್ ಯಾಕೆ ಮಧ್ಯ ತರ್ತೀರಾ ಭಾವ? ಅಭಿಭಾವ ಅವ್ರ ಕಿಡ್ನಿನ ಮಾರಿದ್ದು ನಿಮ್ಮ ಮಗಳು ಶ್ರಾವ್ಯ ಮದ್ವೆಗೆ ಮಾಡಿರೋ ಸಾಲ ತೀರ್ಸೋದಕ್ಕೆ ಅಷ್ಟೇ, ಬಿಟ್ರೆ ನಮ್ಮನ್ನ ಅಮೆರಿಕ ಕಳಿಸೋದಕ್ಕೇನಲ್ಲ. ಶ್ರಾವ್ಯ ನಿನ್ಗೇನು ಅಲ್ವಾ ಹಾರಿಕಾ? ಅವಳು ಹೇಗೆ ಈ ಕುಟುಂಬದ ಸದಸ್ಯನೋ ನೀನು ಕೂಡ ಈ ಕುಟುಂಬದ ಸದಸ್ಯನೇ. ಯಾಕೆ ಮನ್ಸಿಲ್ದೇ ಇರೋಳ್ ತರ ಮಾತಾಡ್ತೀಯಾ? ಹೌದು ಕಣೆ, ಇಲ್ಲಿ ಆ ಅಭಿಗ್ ಮಾತ್ರ ಮನ್ಸಿರೋದು, ನಮ್ಗೆ ಯಾರಿಗೂ ಇಲ್ಲ ಅಷ್ಟೇ ತಾನೇ? ನಿಮಗಷ್ಟೇ ಅಲ್ಲ, ನಮಗೂ ಕೂಡ ಮನ್ಸಿಲ್ಲ. ನಾವೆಲ್ಲ ಸೇರ್ಕೊಂಡು ಅಭಿ ವಸುಗೆ ಚಿತ್ರಹಿಂಸೆ ಕೊಡ್ತಿದೀವಿ. ನಮಗೋಸ್ಕರ ಅವನು ಕಷ್ಟ ಪಡ್ತಾ ಇದ್ದಾನೆ. ಅಭಿ ನಿಂಗ್ ಮನೆ ಕೊಟ್ಟಿಲ್ವಾ? ಆಸ್ತಿ ಕೊಟ್ಟಿಲ್ವಾ? ಯಾರ್ ದುಡ್ಡಲ್ಲಿ ನೀವು ಫ್ಯಾಕ್ಟ್ರಿ ಕೊಂಡ್ಕೊಂಡ್ರಿ? ಯಾರಿಂದ ಆಸ್ತಿನೆಲ್ಲ ಅನ್ಭವಿಸಿದ್ರಿ? ನಿಮ್ಗಳ ದಟ್ಟಂದಿಂದ ಆಸ್ತಿನೆಲ್ಲ ಕಳ್ಕೊಂಡು ರೋಡಗ್ ಬಿದ್ದಾಗ ನಿಮ್ಮನ್ನ ಮನೆಗ್ ಕರ್ಕೊಂಡ್ ಬಂದು 3 ಹೊತ್ತು ಅನ್ನ ಹಾಕಿದ್ ಯಾರು?
ಈಗ್ಲೂ ನಾವು ಅಭಿ ವಸುಗೆ ಭಾರವಾಗೆ ಕೂತಿರೋದು. ಈ ವಿಷಯನ ಮರ್ತೋದ್ರಾ? ನಮ್ ಭಾರ ಹೊತ್ಕೊಳ್ಳಿ ಅಂತ ಅವ್ರಿಗೆ ಯಾರು ಹೇಳಿದ್ರು ಅಕ್ಕ? ನಾವ್ ಕೇಳಿದ್ವಾ? ನಮ್ ದಾರಿ ನಾವ್ ನೋಡ್ಕೊಂಡಿದ್ರೆ ಅವರಿಬ್ರು ಬಂದು ಬಲವಂತವಾಗಿ ನಮ್ಮನ್ನ ಕರ್ಕೊಂಡ್ ಬಂದ್ರು. ನಾವೆಲ್ಲರೂ ಒಟ್ಟಿಗೆ ಇರಬೇಕು ಅಂತ ಅಭಿ ವಸು ಹಾಗೆ ಮಾಡಿದ್ದು ಹಾರಿಕಾ. ಅದನ್ನ ಅರ್ಥ ಮಾಡ್ಕೊಳ್ದೆ ನೀವು ಬಾಯಿಗೆ ಬಂದಾಗ ಮಾತಾಡ್ತಿದ್ದೀರಾ. ಅಭಿನ ಹೊಗಳ್ದೆ ಇದ್ರು ಪರವಾಗಿಲ್ಲ, ಬೈದು ಶಾಪ ಮಾತ್ರ ಹಾಕ್ಬೇಡಿ. ನೀವ್ ಹೊಗಳ್ತಾ ಇದ್ದೀರಲ್ಲ, ಭಜನೆ ಮಾಡ್ತಾ ಕೀರ್ತನೆ ಹಾಡ್ತಾ ಶ್ಲೋಕನೂ ಹೇಳ್ತಾ ಇದ್ದೀರಲ್ಲ, ನಾವು ಅದೇ ಕೆಲಸ ಮಾಡ್ಬೇಕಾ? ನಿಮ್ ವಯಸ್ಸಿಗೆ ತಕ್ಕಾಗ್ ಮಾತಾಡಿ ಚಿಕ್ಕಮ್ಮ. ಅಖಿಲ್ ಹಾರಿಕಾಗೆ ಒಳ್ಳೇದನ್ ಹೇಳ್ಕೊಡೋದ್ ಬಿಟ್ಟು ಅವ್ರ ನೀವೇ ಹಾಳ್ ಮಾಡ್ತಿದ್ದೀರಲ್ಲ. ಹಾ ಹೌದೌದು, ಇವ್ರಿನ್ನೂ ಹಾಲು ಕುಡಿಯೋ ಚಿಕ್ಕ ಮಕ್ಕಳು. ನಾನು ಹೇಳಿದ್ರೆ ಅದನ್ನೇ ಕೇಳ್ತಾರೆ. ಲೋ ಅಖಿಲ್, ನಿನ್ನ ಅಣ್ಣನಾಗಿ ನಾನು ಹೇಳೋ ಮಾತು ಕೇಳೋ. ಅಭಿ ನನ್ನ ಸ್ವಂತ ತಮ್ಮನೂ ಅಲ್ಲ, ನಿಂಗೆ ಸ್ವಂತ ಅಣ್ಣನೂ ಅಲ್ಲ. ಆದರೆ ನಮ್ಮ ಅಪ್ಪ ಅಮ್ಮನಿಗಿಂತ ಹೆಚ್ಚಾಗಿ ಅಭಿ ವಸು ನಮ್ಮನ್ನ ನೋಡ್ಕೊಂಡಿದ್ದಾರೆ. ಅವ್ರನ್ನ ನಾವು ಪ್ರೀತಿಸದೇ ಇದ್ರೂ ಪರವಾಗಿಲ್ಲ, ಆದರೆ ದ್ವೇಷ ಅಂತೂ ಮಾಡೋದು ಬೇಡ ಕಣೋ. ಅರ್ಥ ಮಾಡ್ಕೊಳ್ದೇ ಇದ್ರೂ ಪರವಾಗಿಲ್ಲ, ಅಪಾರ್ಥ ಮಾಡ್ಕೊಳ್ಳೋದು ಬೇಡ. ನಮ್ಗೆ ಗೊತ್ತಿಲ್ದೇನೋ ನಮ್ಮೇಲೆ ಇರೋ ಕರುಣೆ ಸಹಾನುಭೂತಿಯಿಂದ ಆಸ್ತಿ ಮಾರೋ ಅವಶ್ಯಕತೆ ಅಭಿಗಿಲ್ಲ. ಅಲ್ಲ, ಆಸ್ತಿ ಎಲ್ಲ ಅಭಿದೇ ಆಗಿರುವಾಗ ನಿಮ್ಗೆ ಹಕ್ಕಿದೆ? ಆಸ್ತಿನ ಅನುಭವಿಸಿದ್ರು ಮಾರಿದ್ರು ದಾನ ಕೊಟ್ರು ಅದು ಅಭಿ ಇಷ್ಟ. ಅದನ್ನು ಯೋಚನೆ ಮಾಡದೆ ಮಾತಾಡ್ತಾ ಇದ್ದೀರಾ? ನಾವು ಮನುಷ್ಯರಾಗಿ ಹುಟ್ಟಿದ್ದೀವಿ, ಮೃಗಗಳ ಥರ ಬದುಕೋದು ಬೇಡ. ಬದಲಾಗಿ ಏನಂಟಿ ಇವರು ಇಷ್ಟು ದೊಡ್ಡ ಕ್ಲಾಸ್ ತಗೊಂಡ್ರು? ಕೇಳೋರಿದ್ರೆ ಎಷ್ಟು ಬೇಕಾದ್ರೂ ಹೇಳ್ತಾರೆ. ಅಲ್ಲ, ಇವ್ರ ವಿಷಯ ನಮ್ಗ್ಯಾಕೆ? ನಮ್ 3 ಜನಕ್ಕೂ ಕೆಲ್ಸ ಸಿಕ್ಕಾಯ್ತಲ್ಲ, ಹಾಯಾಗಿ ಕೆಲ್ಸ ಮಾಡ್ಕೊಂಡು 4 ಕಾಸು ಸಂಪಾದನೆ ಮಾಡ್ತಾ ಎಂಜಾಯ್ ಮಾಡೋಣ. ಅವ್ರು ಏನಾದ್ರೂ ಮಾಡ್ಕೊಂಡು ಸಾಯ್ಲಿ ಅಷ್ಟೇ ಆಂಟಿ, ಇವ್ರ ಕತೆ ನಮ್ಗ್ಯಾಕೆ? ಬೇರೆ ಮನೇಲಿ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಹಾ ಹಾ ಈ ಕಷ್ಟಗಳನ್ನೆಲ್ಲ ಬೇಗ ತೀರ್ಸಪ್ಪ ಅಂತ ದೇವ್ರ ಹತ್ರ ಕೇಳ್ಕೊಂಡ್ರಾ? ಕಷ್ಟನ ಎದುರಿಸೋ ಧೈರ್ಯ ಕೊಡು ಅಂತ ಕೇಳ್ಕೊಂಡೆ. ಕಷ್ಟಗಳನ್ನು ದಾಟೋ ದಾರಿ ತೋರ್ಸಪ್ಪ ಅಂತ ಕೇಳ್ಕೊಂಡೆ. ಮನೆ ಬಗ್ಗೆ ನೀವೇನು ವರಿ ಮಾಡ್ಕೋಬೇಡಿ, ಅದನ್ನು ನಾನು ನೋಡ್ಕೊಳ್ತೀನಿ. ನೀವ್ ಹೇಗೆ ನೋಡ್ಕೋತೀರಾ ರೀ? ನೀವಿನ್ನೂ ಸ್ವಲ್ಪ ದಿನ ರೆಸ್ಟ್ ಮಾಡಬೇಕು. ಇನ್ನೂ ಕೆಲವು ದಿನ ಯಾವ ಕೆಲಸನೂ ಮಾಡಬಾರ್ದು. ನಾನು ಚೆನ್ನಾಗೇ ಇದ್ದೀನಿ ಹೊಸೋರೆ, ನನಗೆ ಯಾವ ಪ್ರಾಬ್ಲಮ್ಮೂ ಇಲ್ಲ. ನೀವು ಚೆನ್ನಾಗಿರ್ಬೇಕು, ನಿಮಗೆ ಯಾವ ಪ್ರಾಬ್ಲಮ್ಮು ಆಗಬಾರ್ದು ಅಂತಾನೆ ಹೇಳ್ತಿರೋದು. ಇನ್ಮೇಲೆ ಒಂದಿಷ್ಟು ದಿನ ನಿಮ್ಮ ಕೆಲಸನ ನಾನು ಮಾಡ್ತೀನಿ, ಮನೆ ಜವಾಬ್ದಾರಿ ನಾನು ನೋಡ್ಕೋತೀನಿ. ಏನಾದರೂ ಕೆಲಸ ಮಾಡಿ ಹಣ ಸಂಪಾದನೆ ಮಾಡ್ತೀನಿ. ನಾನಿರ್ಬೇಕಾದ್ರೆ ನೀವು ಕೆಲಸ ಮಾಡೋದೇನು ಹೊಸೋರೆ? ತಪ್ಪೇನಿದೆ ರೀ? ಜವಾಬ್ದಾರಿ ಹಂಚ್ಕೊಳ್ಳೋದು ತಪ್ಪು ಅಂತ ಯಾರು ಹೇಳಿದ್ದು? ಯಾರೋ ಏನೋ ಹೇಳ್ತಾರಂತಲ್ಲ ರೀ, ನನಗೆ ಇಷ್ಟ ಇಲ್ಲ. ನಿಮ್ಮನ್ನ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ನಾನು ಪ್ರಾಮಿಸ್ ಮಾಡಿದ್ದೀನಿ. ನಿಮ್ಮ ಹೆಂಡತಿಯನ್ನು, ಮಕ್ಕಳನ್ನು, ಕುಟುಂಬವನ್ನು ಶ್ರದ್ಧೆಯಿಂದ ಜವಾಬ್ದಾರಿಯಿಂದ ನೋಡ್ಕೋತೀನಿ ಅಂತ ಪ್ರಮಾಣ ಮಾಡಿ. ಪ್ರಮಾಣ ಮಾಡ್ತಾ ಇದ್ದೀನಿ. ನೀವು ಪ್ರಾಮಿಸ್ ಮಾತ್ರ ಮಾಡಿದ್ರಿ. ನಾನು ನಿಮ್ಮನ್ನ ಮದುವೆ ಮಾಡ್ಕೊಂಡಿದ್ದೆ ನಿಮ್ಮನ್ನ ಮಕ್ಕಳನ್ನ ನೋಡ್ಕೊಳ್ಳೋದಕ್ಕೆ. ಆ ವಿಷಯ ಮರ್ತ್ಬಿಟ್ರಾ ನೀವು? ನೀವು ಬಂದಿದ್ದು ಮಕ್ಕಳಿಗೋಸ್ಕರ, ನನಗೋಸ್ಕರ ಅಲ್ಲ. ಹಾಗಂತ ಯಾರು ಹೇಳಿದ್ದು?
ನಮ್ಮ ಮದುವೆ ಆಗೋ ಹೊಸ್ತರಲ್ಲಿ ನೀವೇ ತಾನೇ ಹೇಳಿದ್ದು. ಆ ಬಾಚಣಿಗೆ ಕೊಡಿ, ನಾನು ಬಾಚ್ತೀನಿ. ಪರವಾಗಿಲ್ಲ ರೀ, ನಾನು ನೋಡ್ಕೊಳ್ತೀನಿ. ಇವ್ರನ್ನ ನೋಡ್ಕೊಳ್ಳೋದಕ್ಕೆ ನಾನು ಬಂದಿರೋದು. ನೀವು ಹೇಳಿದ್ರಲ್ಲ ಈ ಮದ್ವೆ ಮಕ್ಳಿಗೋಸ್ಕರ ಅಂತ. ಅನು ಕೀರ್ತಿಗೆ ಒಬ್ಬ ತಾಯಿ ಬೇಕು ಅಂತ ಈ ಮದುವೆ ಮಾಡಿಕೊಂಡೆ. ಇಲ್ಲ ರೀ, ನಮ್ಮ ಮದುವೆ ನಮಗೋಸ್ಕರ, ನಮ್ಮ ಮಕ್ಕಳಿಗೋಸ್ಕರ. ಅದನ್ನೇ ತಾನೇ ನಾನು ಹೇಳ್ತಿರೋದು. ನಾವು ನಮಗೋಸ್ಕರ, ನಮ್ಮ ಮಕ್ಕಳಿಗೋಸ್ಕರ, ನಮ್ಮ ಕುಟುಂಬಕ್ಕೋಸ್ಕರ. ಅಷ್ಟಕ್ಕೂ ಏನು ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ? ಗೊತ್ತಿಲ್ಲ. ಸರ್ಟಿಫಿಕೇಟ್ಸ್ ತಗೊಂಡು ಸುತ್ತೋದಕ್ಕೆ ಶುರು ಮಾಡ್ತೀನಿ. ಯಾರೋ ಪುಣ್ಯಾತ್ಮರು ಕೆಲಸ ಕೊಟ್ಟೇ ಕೊಡ್ತಾರೆ. ಹಾಂ, ಸರ್ಟಿಫಿಕೇಟ್ ತಗೊಂಡು ಅಲಿಯೋ ಟೈಮ್ ಅಲ್ಲ ಕಂಟ್ರಿ ಹೊಸೋರೆ. ಇದು ಜಾಬ್ ಆಫರ್ ಇದ್ದರೆ ಅಪ್ಲೈ ಮಾಡಬೇಕು. ಎಕ್ಸಾಮ್, ಇಂಟರ್ವ್ಯೂ ಅಂತ ಬರುತ್ತೆ. ಗೊತ್ತು ರೀ. ಆ ಪ್ರಾಸೆಸ್ ಎಲ್ಲ ಇಲ್ದೇನೆ ಯಾರಾದರೂ ಶಿಫಾರಸು ಅಥವಾ ರೆಕಮೆಂಡೇಶನ್ನು ಮಾಡಿದ್ರೆ ನನಗೆ ಜಾಬ್ ಸಿಗ್ಬೋದಲ್ವಾ? ಯಾರು ಮಾಡ್ತಾರೆ? ಲಕ್ಷ್ಮಿ, ಹೇಳಿ ಅಮ್ಮೋರೆ. ಒಂದ್ ಗ್ಲಾಸ್ ಜ್ಯೂಸ್ ತಗೊಂಡ್ ಬಾ. ಆಯ್ತಮ್ಮ. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್ ರಾವ್ ಅವರೇ, ಕೂತ್ಕೊಳ್ಳಿ. ಲಕ್ಷ್ಮಿ, ಮಾ ಜ್ಯೂಸ್ ಜೊತೆ ಕಾಫಿನೂ ತಗೊಂಡ್ ಬಾ. ಬೇಡ ಮೇಡಮ್, ಪರವಾಗಿಲ್ಲ. ಇರ್ಲಿ, ಪರವಾಗಿಲ್ಲ, ತಗೊಳ್ಳಿ. ಮಾಜಿ ಮ್ಯಾನೇಜರ್ ಯಾಕೆ ಬಂದಿದ್ದಾನೆ? ಏನ್ ರಾವ್ ಅವ್ರೆ ಈ ಕಡೆ ಬಂದ್ಬಿಟ್ರಿ? ಮೇಡಮ್ ಅವರು ಏನೋ ಕೆಲಸ ಇದೆ ಅಂತ ಹೇಳಿದ್ರು ಸರ್. ನಮ್ಮ ಹತ್ರ ಕೆಲಸ ಬಿಟ್ಟು ಹೋಗಿರೋ ಮಾಜಿ ಮ್ಯಾನೇಜರ್ಗೆ ಮತ್ತೆ ಏನ್ ಕೆಲಸ ಹೇಳ್ತಿದ್ದೀರಿ ಅದಕ್ಕೆ? ರಾವ್ ಕೆಲ್ಸ ಬಿಟ್ಟು ಹೋಗಿಲ್ಲ, ನೀನೇ ತೆಗೆದು ಹಾಕಿದ್ಯಂತೆ. ಈಗ ವಿಷಯ ಯಾಕೆ ಬಿಡಿ ಮೇಡಮ್. ಅಮ್ಮೋರೆ ತಗೊಳ್ಳಿ. ನನ್ನ ಬಾಂಬ್ ಬ್ಲಾಸ್ಟ್ ಇಂದ ಕಾಪಾಡಿದ ಹುಡುಗಿ ಬಗ್ಗೆ ತಿಳ್ಕೊಳಕ್ ಹೇಳಿದ್ದೆ. ಬೇಗ ಕಂಡು ಹಿಡಿತೀನಿ ಅದಕ್ಕೆ. ನಾನ್ ಕೇಳಿದ್ದು ರಾವ್ನ ಚಲಪತಿ. ಕಂಡು ಹಿಡ್ದಿದ್ದೀನಿ ಮೇಡಮ್. ಕಂಡು ಹಿಡಿದ್ಬಿಟ್ಟ? ನನಗಿಂತ ಮುಂಚೆ ನಿನ್ಗೆ ಹೆಂಗ್ ಗೊತ್ತಾಯ್ತು? ಅವ್ರ ಹೆಸರು ವಸುಂಧರಾ ಅಂತ, ಗಾಂಧಿನಗರದಲ್ಲಿ ಇರ್ತಾರೆ. ಇದು ಅವ್ರ ಮನೆ ಅಡ್ರೆಸ್ ಮೇಡಮ್. ಥ್ಯಾಂಕ್ ಯು ರಾವ್. ಪರವಾಗಿಲ್ಲ ಮೇಡಮ್. ಹೌದು, ನಾನು 2 ದಿನದಿಂದ ಹುಡ್ತಾನೆ ಇದ್ದೀನಿ. ನೀವ್ ಹೇಗೆ ಕಂಡಿಡಿದಿರಿ ರಾವ್? ಮನ್ಸಿದ್ರೆ ಮಾರ್ಗ ಇರುತ್ತೆ ಚಲಪತಿ. ಅದೇನು ಅಂದ್ರೆ ಅದಕ್ಕೆ ನಾನು ಆಫೀಸ್ ಕೆಲಸದಲ್ಲಿ ಸ್ವಲ್ಪ ಬ್ಯುಸಿ ಆಗ್ಬಿಟ್ಟೆ. ಅದಕ್ಕೆ ಆ ಹುಡುಗಿನ ಹುಡ್ಕೋ ಕೆಲಸ ರಾವ್ ಅವ್ರಿಗೆ ವಹಿಸಿದ್ದೀನಿ. ಆ ಲಕ್ಷ್ಮಿ, ಕಾರ್ ರೆಡಿ ಮಾಡುವಂತ ಡ್ರೈವರ್ಗೆ ಹೇಳು. ಸರಿ ಅಮ್ಮೋರೆ. ಹೋಗು. ಎಲ್ಗೆ ಅತ್ಗೆ? ಆಫೀಸ್ಗಾ? ಅಲ್ಲ, ಆ ಹುಡುಗಿ ಮನೆಗೆ. ಯಾಕತ್ಗೆ ಅವರನ್ನೇ ಇಲ್ಲಿ ಕರೆಸ್ತಾ ಇದ್ದೆ ನಾನು? ಅವಳು ನನ್ನ ಪ್ರಾಣನ ಕಾಪಾಡಿದವಳು. ಅವಳಿರೋ ಕಡೆ ಹೋಗಿ ಕೃತಜ್ಞತೆ ಹೇಳೋದು ಸಂಸ್ಕಾರ ಅನ್ಸ್ಕೊಳತ್ತೆ. ನಿಮ್ಮಂತ ದೊಡ್ಡ ಮನುಷ್ಯರು ಯಾರೋ ಗೊತ್ತು ಗುರಿ ಇಲ್ದೇವ್ರವ್ರ ಮನೆಗೆ ಹೋಗೋದು ಚೆನ್ನಾಗಿರಲ್ಲ ಅದಕ್ಕೆ. ಆ ಗೊತ್ತು ಗುರಿ ಇಲ್ದಿರೋ ಹುಡುಗಿಯಿಂದಾನೇ ನಾನಿವತ್ತು ಜೀವಂತವಾಗಿದ್ದೀನಿ. ನನ್ನನ್ನು ಕಾಪಾಡಿರೋ ಆ ಹುಡುಗಿ ನನಗೆ ಗುಡಿಲಿರೋ ದೇವತೆ ಸಮಾನ. ದೇವ್ರ ಹತ್ರ ಭಕ್ತರು ಹೋಗ್ಬೇಕೇ ವಿನಃ ಭಕ್ತರು ಅವ್ರ ಹತ್ರಕ್ಕೆ ದೇವರನ್ನ ಕರೆಸ್ಕೋಬಾರ್ದು. ಒನ್ಸ್ ಅಗೇನ್ ಥ್ಯಾಂಕ್ ಯು ರಾವ್ ಅವರೇ. ಆಫೀಸ್ ಟೈಮಲ್ಲಿ ಬಂದು ಮೀಟ್ ಮಾಡಿ. ಥ್ಯಾಂಕ್ ಯು ಮೇಡಮ್. ಯು ಆರ್ ವೆಲ್ಕಮ್. ಕಾರ್ ರೆಡಿ ಇದೆ ಅಮ್ಮೋರೆ. ಸರಿ, ನೀನು ಹೋಗು. ಚಲಪತಿ, ನಾನು ಆ ಹುಡುಗಿ ನೋಡ್ಕೊಂಡು ಬರ್ತೀನಿ. ಆಯ್ತು ಅದಕ್ಕೆ. ಅವತ್ತು ಅವಳು ನನ್ನ ನೋಡ್ಬಿಟ್ಟಿದ್ರೆ, ಇವತ್ತೇನಾದರೂ ಅದಕ್ಕೆ ಜೊತೆ ಅದ್ರ ಬಗ್ಗೆ ಹೇಳ್ಬಿಟ್ರೆ ಏನು ಮಾಡೋದು? ಅದಕ್ಕೆನಂತೂ ತಡೆಯೋಕ್ಕಾಗಲ್ಲ. ಏ ವಸುಂಧರಾ, ಯಾರೇ ನೀನು? ಅವರು ಕಿಡ್ನಿ ಮಾರಿರೋದ್ರಿಂದ ಜಾಸ್ತಿ ಕಷ್ಟದ ಕೆಲಸ ಮಾಡೋಕ್ಕಾಗಲ್ಲ. ನಾನೇ ಯಾವುದಾದ್ರೂ ಕೆಲಸ ಹುಡುಕ್ಬೇಕು. ಇವತ್ತೇ ಸುಮಿತ್ರಾ ದೇವಿ ಅವರನ್ನ ಮೀಟ್ ಮಾಡಿ ಕೆಲಸ ಕೊಡಿ ಅಂತ ಕೇಳ್ತೀನಿ.
ಪರವಾಗಿಲ್ಲ ಹಾರಿಕಾ, ನನಗಿಂತ ಮುಂಚೆ ನೀನೇ ರೆಡಿ ಆಗ್ಬಿಟ್ಟ. ಹೀರೋ ಮಾಡ್ತೀನಿ ನಿಂಗೆ. ಅರೆ ಏನು ಕಾಲೇಜ್ಗೆ ಹೋಗೋಳ ಥರ ರೆಡಿ ಆಗ್ತಾ ಇದೆಯಾ ಹಾರಿಕಾ? ಏಯ್ ಕಿರ್ಚ್ಬೇಡ. ಈ ನಡುವೆ ಇಷ್ಟೆಲ್ಲ ತೊಂದರೆಗಳು ಬಂದು ನಮ್ಮ ಮಧ್ಯೆ ರೊಮ್ಯಾನ್ಸೇ ಇಲ್ದಂಗೆ ಆಗೋಗಿದೆ. ಏನೋ ವಯಸ್ಸಾಗಿರೋ ಕಪಲ್ಸ್ ಥರ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀವಿ. ಏಯ್ ಯಾಕೆ ಕೂಗಾಡ್ತಾ ಇದೆಯಾ? ಯಾರಾದರೂ ನೋಡ್ತಾರೆ ಅಂತನಾ? ನೋಡಿದ್ರೆ ನೋಡ್ಲಿ ಬಿಡು, ನಾವಿಬ್ಬರು ಗಂಡ ಹೆಂಡ್ತಿದ್ದಾನೆ. ಅರೆ ಸ್ವಲ್ಪ ಹೊತ್ತು ಸೈಲೆಂಟ್ ಆಗಿರ್ತೀಯಾ? ಈಗ ನಮ್ಮ ಕೆಲಸ ಸಿಕ್ಕಿರೋದ್ರಿಂದ ನಾವು ಹ್ಯಾಪಿಯಾಗಿ ಮಗು ಪ್ಲ್ಯಾನ್ ಮಾಡ್ಕೋಬೋದು. ಇದೇ ರೊಮ್ಯಾಂಟಿಕ್ ಮೂಡಲ್ಲಿ ನಿನಗೊಂದು ಒಳ್ಳೆ ಕಿಸ್ ಕೊಡ್ತೀನಿ. ಅಖಿಲ್, ನೀನೇನತ್ತೆ ಇಲ್ಲಿ? ನಾನೇ ಕಣೋ ಇಲ್ಲಿ, ಹಾರಿಕಾ ಅಲ್ಲಿ. ಏನ್ ಮಾಡ್ತಿದ್ದೆ ಅಖಿಲ್? ಅದು ನೀನ್ ಅನ್ಕೊಂಡು ಅತ್ತೆನ ತಬ್ಕೊಂಡ್ಬಿಟ್ಟೆ. ಕಿಸ್ ಮಾಡಕ್ ಹೋಗಿದ್ದ ಕಣೆ. ಕೇಳು, ಕೇಳು. ಅವ್ರನ್ನ ನಾನು ಅಂತ ಹೇಗ್ ಅನ್ಕೊಂಡೆ ಅಖಿಲ್? ಆಂಟಿ ನಾನು ಒಂದೇ ತರ ಇದೀವ. ನಾನ್ ಒಳ್ಳೆ ಲೈಟರ್ ತರ ಇದ್ರೆ ಆಂಟಿ ಸಿಲಿಂಡರ್ ತರ ಇದಾರೆ. ನಾನು ಸ್ಲಿಮ್ಮು, ಆಂಟಿ ಡ್ರಮ್ಮು. ಹಲೋ, ಎಕ್ಸ್ಕ್ಯೂಸ್ ಮೀ. ನಾನು ನಿನ್ ವಯಸ್ಸಲ್ಲಿ ನಿನಗಿಂತ ಸಣ್ಣಗೆ, ನಿನಗಿಂತ ಅಂದವಾಗಿದ್ದೆ ಕಣೆ. ಆದ್ರೆ ಈಗ ಹಾಗಿಲ್ವಲ್ಲ. ಡಯಟಿಂಗ್ ಮಾಡಿದ್ರೆ ಅವತ್ತಿಗಿಂತ ಚೆನ್ನಾಗಿ ಸುಂದರವಾಗೂ ಕಾಣ್ತೀನಿ. ಆದ್ರೆ ನೀವು ತಿನ್ನೋದು ನಿಲ್ಲಿಸ್ಬೇಕಲ್ವಾ? ಎಕ್ಸರ್ಸೈಸು ಮಾಡಲ್ಲ, ತಿನ್ನೋದು ನಿಲ್ಸಲ್ಲ. ಸಾಕ್ ನಿಲ್ಸಿ. ಏನ್ ನಿಮ್ ಡಿಸ್ಕಷನ್ಸ್? ನೀವಿಬ್ರು ಏನ್ ಮಿಸ್ ಇಂಡಿಯಾ ಕಾಂಪಿಟೇಷನ್ಗೆ ಹೋಗ್ತಿದ್ದೀರಾ? ಆಫೀಸ್ಗೆ ಟೈಮ್ ಆಗ್ತಿದೆ ಅಂದ್ರೆ ಈ ಕಿತ್ತೋಡ್ ಡಿಸ್ಕಷನ್ ಮಾಡ್ತಿದ್ದೀರಾ? ನಾನ್ ರೆಡಿ ಆಗಿದ್ದೀನಿ ಕಣೋ. ನಾನು ರೆಡಿ ಆಗಿದ್ದೀನಿ. ಹಾಗಾದ್ರೆ ನಾನು ರೆಡಿ ಆಗ್ತೀನಿ. ಹೌದು, ನೀನ್ ಹೀಗೆ ಆಫೀಸಿಗೆ ಬರ್ತೀಯೇನೆ? ಹಾ, ಯಾಕೆ? ಏನಾಗಿದೆ ನಂಗೆ? ಚೆನ್ನಾಗೇ ಇದ್ದೀನಲ್ಲ. ಹಾ, ಬ್ಯಾಚುಲರ್ ಅಂತ ಸುಳ್ಳು ಹೇಳಿದ್ಯಲ್ಲೇ. ಕೊರಳಲ್ಲಿರೋ ತಾಳಿ ನೋಡಿದ್ರೆ ಸಿಕ್ಕಾಕೊಳ್ಳಲ್ವಾ? ಲಕ್ಷಣವಾಗಿ ತಾಳಿ ಹಾಕೊಂಡು ಕರಿಮಣೆ ಹಾಕೊಂಡಿದ್ಯಾ? ಅದಕ್ಕೇನಂತೆ? ಬಚ್ಚಿಡೋ ಬದಲು ತೆಗೆದೇ ಬಿಡ್ತೀನಿ. ಅದೇನ್ ಹಾರಿಕಾ, ತಾಳಿನ ಹಾಕಿ ತೆಗೆದ್ಬಿಟ್ಟೆ? ಆಫೀಸಲ್ಲಿ ತಾಳಿ ಕಾಣಿಸಿದ್ರೆ ಪ್ರಾಬ್ಲಮ್ ಅಲ್ವಾ ಅಖಿಲ್? ಹಾಗಲ್ಲ, ಅದು ಯಾವಾಗಂದ್ರೆ ಅವಾಗ ಕೊರಳಲ್ಲಿರೋ ತಾಳಿ ತೆಗಿಬಾರ್ದು ಅಂತಾರಲ್ಲ. ಅಂದ್ರೆ ತಾಳಿ ತುಂಬಾ ಪವಿತ್ರವಾದದಲ್ವಾ? ಕಮೋನ್ ಅಖಿಲ್, ನಿನಗಿಂತ ಬ್ಯಾಡ್ ಸೆಂಟಿಮೆಂಟ್ಸ್ ಕೂಡ ಇದಾವ. ತಾಳಿ ಅಂದ್ರೆ ಜಸ್ಟ್ ಒಂದ್ ಸರ ಅಷ್ಟೇ. ಇನ್ನು ಹೇಳ್ಬೇಕಂದ್ರೆ ಜಾಬ್ ಮಾಡೋರು ಕೊರಳಿಗೆ ಐಡಿ ಕಾರ್ಡ್ ಹಾಕೊಳ್ಳೋ ಥರ ಮದ್ವೆ ಆದವರು ಈ ತಾಳಿನ ಹಾಕೋತಾರೆ ಅಷ್ಟೇ. ಅದಕ್ಕಿಂತ ಹೆಚ್ಚಿಗೆ ಇದಕ್ಕೆ ಯಾವ ವ್ಯಾಲ್ಯೂನೂ ಇಲ್ಲ. ಇದನ್ನ ಯಾವಾಗ ತೆಗೆದ್ರು ಯಾವಾಗ ಹಾಕೊಂಡ್ರು ಅದರಿಂದ ಪ್ರಾಬ್ಲಮ್ ಏನೂ ಇಲ್ಲ. ಚಿಕ್ಕೋನು ನೋಡೋಕೆ ದಡ್ಡನ್ ತರ ಕಾಣಿಸಿದ್ರು ಒಳಗಡೆ ಸೆಂಟಿಮೆಂಟ್ ಸ್ಟ್ರಾಂಗ್ ಆಗೇ ಇದೆ ಕಣೋ. ಜಾಗ ಬಿಡಿ. ನೀನ್ ಬೇಗ ರೆಡಿ ಆಗೋ ಅಖಿಲ್, ಆಫೀಸಿಗೆ ಲೇಟ್ ಆಗ್ತಿದೆ.